ಈರುಳ್ಳಿ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡೈತೆ ನೋಡ್ಬೋದು. ಮಳೆ ಬಂದ್ರು ಬಿಟ್ಟಿಲ್ಲ ರೆಸಿಪಿಗೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದು ಬ್ರೌನ್ ಕಲರ್ ಬರೋ ಗಂಟೆ ನಾವು ಬಿಡಲ್ಲ. ಬ್ರೌನ್ ಕಲರ್ ಮತ್ತೆ ಮಾಡಿ ಹೋಗೋದು ನಾವು ಇಲ್ಲಿಂದ. ರುಚಿ ರುಚಿಯಾಗಿ ಮಾಡೋಣ, ಎಲ್ಲ ಸೇರಿ ತಿನ್ನೋಣ. ನಮ್ಮ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವನೇನು ಶಶಿ ಈರುಳ್ಳಿ ಕುಯ್ದುಬಿಟ್ಟು ಎಲೆ ಸಿಪ್ಪೆನ ಹೊರಗಡೆ ಬಿಸಾಕೋದು ಬಿಟ್ಬಿಟ್ಟು ತಲೆ ಮೇಲೆ ಹಾಕೊಂಡು ಕೂತವನೆ. ಇವ್ನು ಯಾರೋ ತೋರ್ಸೋ ಮಕ್ಕ ತೋರ್ಸೋನಿಂದ ಈರುಳ್ಳಿ ಸಿಪ್ಪೆ ಹಾಕೊಂಡ್ರೆ ಕಣ್ಣೀರು ಬರೋವಂತೆ. ಮತ್ತೆ ಆದ್ರೂ ಗೊತ್ತಾದೆ ಅದು ಹಳೆ ಕಣ್ಣೀರು. ಹಳೆ ಕಣ್ಣೀರಂತೆ. ಸಿಪ್ಪೆ ಬಿಡಿಸ್ತಾವನೆ, ಅವನಿಗೆ ಕಣ್ಣೀರು ಬರ್ತದೆ. ಇಲ್ಲಿ ಈರುಳ್ಳಿ ಕುಯ್ತಾ ನನಗೆ ಏನು ಗೊತ್ತಾಯಿಲ್ಲ. ಚಿನ್ನ ಏನು ತಿಂತ ಇದೆ? ನಂಗೊಂದು ಕೊಡು. ಯಾಕೆ ಇಲ್ಲಿಗೆ ತಂದಿದ್ದಿಲ್ಲ ಅಳಸಣ್ಣ? ಯಾಕೆ ಇಲ್ಲಿಗೆ ಅಳಸಣ್ಣ ತಂದಿದ್ದೀರಾ? ಅಡುಗೆ ಏನು ಮಾಡ್ತಾ ಇದ್ದೀವಿ ಇವತ್ತು ನಿಮ್ಗೆ ಇಷ್ಟವಾದ್ದು ಸ್ನ್ಯಾಕ್ಸ್ ಬಿಸಿ ಬಿಸಿ ಮದ್ದೂರು ಹೊಡೆ. ನೋಡಿ ಇವರಜ್ಜಿ ಅಳ್ಸನ್ನ ಕೊಡೋದಲ್ದೆ ಇದನ್ನ ಏನೋ ಶಶಿ ಇದು ಬಿಡಿಸಿ ಇದು ಬೀಜ ಇಲ್ದಂಗೆ ಅದ್ರ ಜೊತೆ ಇನ್ನೊಂದು ಏನೋ ಬರ್ತದಲ್ಲ ಒಂದು ಅದನ್ನೂ ತೆಗೆದು ಕೊಟ್ಟೈತೆ. ಸೂಪರ್ ಇವರಜ್ಜಿ ನೋಡಿದ್ರಲ್ಲ, ನಾವು ವೀಡಿಯೋದಲ್ಲಿ ಬಂದೈತಲ್ವ ಮೀನು ಸಾರಲ್ಲಿ. ಮದ್ದೂರು ವಡೆಗೆ ಮೇಯ್ನು ಈರುಳ್ಳಿನೇ ಬೇಕಾಗಿರೋದು. ಈರುಳ್ಳಿ ಇಲ್ಲದೆ ಮದ್ದೂರು ವಡೆ ಮಾಡೋಕ್ಕೆ ಆಗಲ್ಲ. ಈರುಳ್ಳಿನ ಸಣ್ಣದಾಗಿ ಹಚ್ಕೋಬೇಕು. ನೋಡ್ಕೊಳ್ಳಿ ಯಾವ ಥರ ಹಚ್ಚೋದು ಅಂತ ತೋರಿಸ್ತೀನಿ. ಈ ಥರ ಸಣ್ಣದಾಗಿ ಹಚ್ಕೋಬೇಕು. ಸಣ್ಣದಾಗಿ ಹಚ್ಕೊಂಡಷ್ಟು ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಎಲ್ಲ ಇದು ಏನೇನು ಹಾಕ್ತೀವಿ ಎಲ್ಲ ಐಟಮ್ಗಳೆಲ್ಲ ಚೆನ್ನಾಗಿ ಮಿಶ್ರ ಆಗುತ್ತೆ. ಭಾನುವಾರ ಗಂಟೆ ಈರುಳ್ಳಿ ಬೆಳ್ಳುಳ್ಳಿ ಏನೋ ತಿನ್ನಲ್ಲ. ಏನು ಹೇಳೋ ಭಾನುವಾರ ಗಂಟೆ ಏನು ತಿನ್ನಲ್ಲ ಮಾಡ್ತೀನಿ ನೀನು ರಜೆ. ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಸಣ್ಣದಾಗಿ ಹಚ್ಕೋಬೇಕು. ಈ ಥರ ನೋಡಿ, ಹೆಚ್ಕೊಂಡಿರೋ ಕರಿಬೇವು, ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹೆಚ್ಕೊಂಡಿರೋ ಶುಂಠಿ ಸಣ್ಣದಾಗಿ ಹೆಚ್ಕೊಂಡಿರ್ಬೇಕು ಚೆನ್ನಾಗಿ. ಹಸಿರು ಮೆಣಸಿನ್ಕಾಯಿ, ಹೆಚ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಈ ಥರ ಇಸ್ಬೇಕು. ಇದರಿಂದ ಈರುಳ್ಳಿ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ನಾವು ಮೊದಲೇ ರವೆ ಮತ್ತು ಮೈದಾ ಹಸಿಟ್ಟು ಹಾಕ್ಬಿಟ್ಟು ನೀರು ಹಾಕ್ಕೊಂಡು ಕಲ್ಸ್ಕೊಬಿಟ್ರೆ ಅದು ನೆಕ್ಸ್ಟು ಈರುಳ್ಳಿ ನೀರು ಬಿಟ್ಕೊಂಡು ಎಲ್ಲ ತೆಳಗಾಗ್ಬಿಡುತ್ತೆ. ಆದ್ದರಿಂದ ಮೊದಲೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಬಿಡಬೇಕು. ಈರುಳ್ಳಿ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಆ ನೀರು ಬಿಟ್ಕೊಳ್ಳೋದ್ರಿಂದ ಆಮೇಲೆ ಎಲ್ಲ ಚೆನ್ನಾಗಿ ಹಾಕಿ ಮಿಶ್ರಣ ಮಾಡ್ಕೋಬೋದು ಎಲ್ಲ. ಆವಾಗ ಚೆನ್ನಾಗಿ ಬರುತ್ತೆ ಮದ್ದೂರು ವಡೆ.
ಚೆನ್ನಾಗಿ ಈ ಥರ ಕಲಸೋದ್ರಿಂದ ಈರುಳ್ಳಿ ಎಲ್ಲ ಪುಡಿಯಾಗಿ ಎಲ್ಲ ಬಿಟ್ಕೊಳ್ಳುತ್ತೆ ಚೆನ್ನಾಗಿ. ನೋಡಿ ಎಲ್ಲ ಚೆನ್ನಾಗಿ ಈ ಥರ ಬಿಟ್ಕೋಬೇಕು. ನೋಡ್ಬೋದು ಎಲ್ಲ ಈರುಳ್ಳಿ ಲೇಯರ್ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಉಪ್ಪು ಹಾಕೊಳ್ಳೋಣ, ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಮತ್ತು ಮಾಡ್ಬೇಕಾದ್ರೆ ಸ್ವಲ್ಪ ಹಾಕೊಳ್ಳೋಣ. ಈಗ ಸ್ವಲ್ಪ ಈರುಳ್ಳಿಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಉಪ್ಪು ಹಾಕಿ ಕಲಸೋದ್ರಿಂದ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಈರುಳ್ಳಿ. ಚೆನ್ನಾಗಿ ಈರುಳ್ಳಿಗೂ ಎಲ್ಲ ಉಪ್ಪು ಹಿಡಿಯುತ್ತೆ. ಈಗ 10 ನಿಮಿಷ ಹಂಗೆ ಬಿಡೋಣ. 10 ನಿಮಿಷ ಆದಮೇಲೆ ಏನೇನು ರವೆ ಎಲ್ಲ ಮೈದಾ ಎಲ್ಲ ಹಾಕ್ಕೊಳ್ಳೋಣ. ಈಗ 10 ನಿಮಿಷ ಬಿಡೋಣ ಈರುಳ್ಳಿನ. ಎಣ್ಣೆ ಈಗ 10 ನಿಮಿಷ ಆಗಿದೆ. ಈರುಳ್ಳಿ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡೈತೆ ನೋಡ್ಬೋದು. ಈಗ ರವೆ ಎಲ್ಲ ಹಾಕೊಳ್ಳೋಣ. ರವೆ ಮೀಡಿಯಮ್ ಸೈಜ್ ರವೆ ಇದು, ಸಣ್ಣದು ತಗೋಬೇಡಿ, ಮೀಡಿಯಮ್ ಸೈಜ್ ತೊಗೊಳ್ಳಿ ಉಪ್ಪಿಟ್ಟು ರವೆನ. ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಸಮವಾಗಿ ತೊಗೊಂಡಿದ್ದೀವಿ. ಇದು 2ರಷ್ಟು ರವೆ 2ರಷ್ಟು. ಇದು ಎಷ್ಟು ಹಾಕ್ತೀರಿ ಅಷ್ಟು 2ರಷ್ಟು ಹಾಕ್ಕೊಳ್ಳಿ. ಬಿಳಿ ಎಳ್ಳು ಈಗೆಲ್ಲ ಒಂದು ಸತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲೇ ನೀರು ಹಾಕಬೇಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿಲೇ ನೀರು ಬಿಟ್ಟಿರುತ್ತೆ, ಯಾವ ಥರ ಹದ ಬರ್ತದೆ ನೋಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಉಪ್ಪು ಮೊದಲೇ ಈರುಳ್ಳಿಗೆ ಸ್ವಲ್ಪ ಹಾಕ್ಕೊಂಡಿದ್ದೋ, ಇವಾಗ ಸ್ವಲ್ಪ ಹಾಕೋತಾ ಇದ್ದೀವಿ ಮಿಕ್ಸ್ ಮಾಡಬೇಕಾದ್ರೆ. ತುಪ್ಪ, ಕಾಯ್ದಿರೋ ಎಣ್ಣೆ, ಈಗೆಲ್ಲ ಹಾಕ್ಕೊಂಡಿದ್ದೀವಿ. ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಅದಕ್ಕೆ ಬರೋ ಗಂಟ ಇವಾಗ ಕರೆಕ್ಟಾಗಿ ಅದಕ್ಕೆ ಬಂದಿದೆ. ನೋಡ್ಬೋದು ಯಾವ ಥರ ಕಚ್ಕೋತಾ ಇದೆ ಅಂತ. ಈ ಥರ ಅದಕ್ಕೆ ಬರಬೇಕು. ಜಾಸ್ತಿ ತೆಳ್ಳಗಾದರೆ ಚೆನ್ನಾಗಿ ಬರೋಲ್ಲ ಮದ್ದೂರು ವಡೆ. ಈಗ ಅದಕ್ಕೆ ಬಂದಿದೆ. ಈಗ ಬನ್ನಿ ಮಾಡೋಣ ಮದ್ದೂರು ವಡೆನ. ಯಾವ ಥರ ತಟ್ಕೊಳ್ಳೋದು ಅಂತ ತೋರಿಸ್ತೀವಿ ಬನ್ನಿ. ನೋಡಿ ಈ ಥರ ಬಾಳೆ ಎಲೆ ಮೇಲೆ, ಇಲ್ಲಾಂದರೆ ಏನು ಒಂದು ಸ್ಟೀಲ್ ಮೇಲೆ ಆದರೂ ಪರವಾಗಿಲ್ಲ, ಇಲ್ಲದ್ರೆ ಕವರ್ ಮೇಲೆ ಆದರೂ ಪರವಾಗಿಲ್ಲ, ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಈ ಥರ ಇಷ್ಟು ಅಗಲ ಮಾಡ್ಕೊಳ್ಳಿ. ನೋಡಿ ಹಿಂಗೆ ಎಣ್ಣೆ ಹಾಕ್ಕೊಂಡ್ರೆ ಈ ಥರ ನೀಟಾಗಿ ಬರುತ್ತೆ ಚೆನ್ನಾಗಿ. ಇದನ್ನ ತೆಗ್ದು ಎಣ್ಣೆಗೆ ಬಿಡೋಣ. ಎಣ್ಣೆ ಕಾಯ್ತೈತೆ, ಮದ್ದೂರು ವಡೆ ಬಿಡೋಣ. ಎಲೆಗೆ ಎಣ್ಣೆ ಹಾಕೊಳ್ಳೋದ್ರಿಂದ ಈ ಥರ ನೀಟಾಗಿ ಬಿಟ್ಕೊಳ್ಳುತ್ತೆ. ವಡೆ ಎಲ್ಲ ಇವಾಗ ಬೆಂದೈತೆ. ಒಂದ್ಸಲ ಚೆಕ್ ಮಾಡೋಣ. ನೋಡಿ ಕಲರ್ ಎಲ್ಲ ಚೇಂಜ್ ಆಗೈತೆ, ಕ್ಲೀನಾಗಿ ಬೆಂದೈತೆ ವಡೆ. ಎತ್ತಾಕೊಳ್ಳೋಣ ಇದನ್ನ ಒಂದು ತಟ್ಟೆಗೆ. ಎರಡನೇ ಟ್ರಿಪ್ ಹಾಕ್ಕೊಂಡಿದ್ದೆ, ಎರಡನೇ ಟ್ರಿಪ್ಪು ಬೇಯಿಸ್ಕೊಂಡಿದ್ವಿ ಕ್ಲೀನಾಗೆ. ಇನ್ನೂ ಒಂದು 10 ಟ್ರಿಪ್ ಆಯ್ತದೆ.
ಜೊತೆಗೆ ಟೀ ಮಾಡೋಣ ಅಂತ ಐಡಿಯಾ ಮಾಡಿದ್ವು. ಕರೆಕ್ಟಾಗಿ ಮಳೆ ಬಂತು, ವೆದರ್ಗೆ ಇದು ಮದ್ದೂರ್ ವಡೆನೂ ಟೀ ಜೊತೆಗೆ ಹಾಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಅಲ್ಲ ಪ್ರೋಸೆಸ್ ಮಾಡಿದ ಪ್ರೋಸೆಸ್ ವಡೆ ಲಾಸ್ಟ್ ಒಬ್ಬೆ ಅಯ್ಯೋ ಫುಲ್ಲು ಟಾರ್ಪಲ್ ಹಾಕೊಂಡು ಹಿಡ್ಕೊಂಡು ಲಾಸ್ಟ್ ಒಬ್ಬೆ ಬೇಯಿಸಿ ಈಗ ಗರಿನೇ ಇಲ್ಲದೆ ನೆಂದೋಗಿರೋ ಗರಿಲಿ ಟೀ ಬೇಯಿಸ್ತಾ ಇದೀವಿ ಬಿಡು. And you know how to forget all the wrongs and every reason why we've changed. ಅಣ್ಣ ಟೀ ಹೆಂಗ್ ಮಾಡೋರಣ್ಣ? ಸೂಪರ್ ತಾತ ಸೂಪರ್ ಟೀ ಹೆಂಗ್ ಮಾಡೋರೆ? ಅಣ್ಣ ವಡೆನೂ ಸೂಪರ್, ಟೀನು ಸೂಪರ್. ಚೆನ್ನಾಯ್ತಾ? ಅದ್ಭುತ. ಇವತ್ತು ಸ್ಪೆಷಲ್ ಆಗಿರ್ಲಿ ಅಂದ್ಬಿಟ್ಟು ಮದ್ದೂರ್ ವಡೆ ಮಾಡಿದ್ವು. ಸಕ್ಕದಾಗೈತೆ. ಮದ್ದೂರ್ ವಡೆ ಜೊತೆಗೆ ಟೀ ಇರ್ಲಿ ಅಂತ ಮಾಡ್ದವ್ ನೋಡ್ರೆ ಕಾಂಬಿನೇಷನ್ಗೆ ಮಳೆ ಬಂದ್ಬಿಟ್ಟು ಫುಲ್ಲು ಚಳಿಗೆ ಸಕ್ಕದಾಗೈತೆ ಮದ್ದೂರ್ ವಡೆ. ತಿಂತಾರೆ ಒಳ್ಳೆ ಕ್ರಿಸ್ಪಿಯಾಗಿ ಕರುಮ್ ಅಂತ ಅದೇ. ಚಳಿ ಟೀ ಮದ್ದೂರ್ ವಡೆ ಅದ್ಭುತ. ಸಕ್ಕತ್ತಾಗೈತೆ ಮದ್ದೂರ್ ವಡೆ. ಮಳೆಯಲ್ಲಿ ಕಷ್ಟಪಟ್ಟು ಮಳೆಯಲ್ಲಿ ಮಾಡಿರೋದಕ್ಕೂ ಒಳ್ಳೆ ಪ್ರತಿಫಲ ಸಿಕ್ಕದೆ. ಮದ್ದೂರ್ ವಡೆಗಿಂತನೂ ಈ ವಡೆ ತುಂಬಾ ಚೆನ್ನಾಗೈತೆ, ಸಖತ್ ಇಷ್ಟ ಆಯ್ತು. ಟೀ ಮತ್ತೆ ಹಾಗೆ ಸುಮ್ಮನೆ ಅಂತ ಟೀ ಮತ್ತೆ ಮದ್ದೂರ್ ವಡೆ ಮಾಡ್ದು, ಸಖತ್ ಆಗೈತೆ. ಅದೇ ಟೈಮ್ಗೆ ಮಳೆ ಬಂತು, ಇನ್ನ ಕಾಂಬಿನೇಷನ್ ಸೂಪರ್ ಆಗೈತೆ. ಆಮೇಲೆ ಪ್ಲಾನ್ ಏನಂತ ಅಂದ್ರೆ ಮದ್ದೂರ್ ವಡೆ ಮಾಡಿದ್ದು ಅದನ್ನೆಲ್ಲ ನಮ್ಮ ಪ್ರೈಮರಿ ಸ್ಕೂಲು ಬೆಳಗುಂಬ ಪ್ರೈಮರಿ ಸ್ಕೂಲು ಹಂಚನ ಅಂತ ಅನ್ಕೊಂಡಿದೀವಿ. ಹಂಚ್ಬಿಟ್ಟು ಅದು ಕ್ಲಿಪ್ ಹಾಕ್ತಿವಿ. ಮತ್ತೆ ನಿಮ್ಮ ಸಪೋರ್ಟ್ ಹಿಂಗೆ ಇರ್ಲಿ ನಮ್ಮ ಮೇಲೆ. ಇನ್ನ ನಮ್ಮ ಕೈಲಿ ಎಷ್ಟು ಆಗ್ತಿದೋ ಅಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತೀವಿ. ಇನ್ನೇನಪ್ಪ ಶಶಿ ಹೇಳೋಣ? ಒಳ್ಳೆ ಮಳೆ, ಮದ್ದೂರ್ ವಡೆ, ಟೀ ಎಲ್ಲ ಕಾಂಬಿನೇಷನ್ ಆಗಿ ಒಳ್ಳೆ ಮುಂಗಾರು ಮಳೆ ಫಿಲಮ್ ತರ ಆಗ್ಬಿಟ್ಟಿತ್ತು ಇವತ್ತು. ಸಕ್ಕತ್ತಾಗಿತ್ತು. ಎಲ್ಲ ಎಂಜಾಯ್ ಮಾಡ್ಕೊಂಡು ತಿಂದು ಚಳಿ ಬಿಸಿ ಕಾಫಿ ಟೀ ಎಲ್ಲ ಸಕ್ಕತ್ತಾಗಿತ್ತು. ಎಲ್ಲ ಎಂಜಾಯ್ ಮಾಡಿದ್ರು. ಎಲ್ಲ ಮುಂಗಾರು ಮಳೆ ಫೀಲಲ್ಲಿ ಅನಿಸುತ್ತಿದೆ ಯಾಕೋ ಇಂದು ಅಂತ ಶುರು ಮಾಡಿದ. ಇವತ್ತು ಬೇಡ ನಾಳೆ ಕಣ್ಣು ಮಾಡಿಸಿದೀವಿ. ಅದೊಂದು ಬಾವಿ ಐತೆ, ಹಂಗೆ ಅನಿಸುತ್ತಿದೆ ಯಾಕೋ ಇಂದು ಅನ್ಸ್ತದೆ. ಅರೆ ಚಳಿ ಹೊಡಿತಾನೆ. ಇದೇ ತರ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಕೊಡಿ. ಏನಾದ್ರು ಅನ್ಸಿದ್ರೆ ಕಮೆಂಟ್ ಮಾಡಿ. ಹೊಸ ವಿಡಿಯೋ ಜೊತೆ ಮತ್ತೆ ಅಲ್ಲಿ ತನಕ ಬಾಯ್. ಮಳೆಯಲ್ಲಿ ಮದ್ದೂರ್ ವಡೆ ಜೊತೆಯಲ್ಲಿ ಮೇಡಮ್ ಗೌರವ ಮುಂದೆ ಹೇಳ್ಬೋದಲ್ಲ, ಶಶಿಕಲಾ ಮುಂದೆ ಹೇಳ್ಬೇಕು. ಅಮ್ಮಂತ ಹೌದಾ ನಿಮ್ಮ ಸ್ಕೂಲ್ ಕೊಡ್ತಾ ಇದ್ರಾ? ಏನು ಏನು ಶನಿವಾರ ಅಂತ ಕಪ್ಪಚ್ಕ ಬಂದವ್ರೆ ಸಾರು. ನೋಡಿ ಇಲ್ಲಿ ಗಂಟ ಪ್ರಶಾಂತವಾಗಿತ್ತು. ಇವಾಗ ವಿಡಿಯೋದು ಸರಿ ಬಿಡು ಚಿನ್ ತಿನ್ನಲ್ಲ. ಇನ್ನೊಂದು ಎತ್ಕೊಂಡ್ರೆ ಮುಗೀತು ಅಣ್ಣ. ಈಗ ಆಯ್ತು, ಏನು ಅಳ್ಬೇಡ, ಇರು ಜಾಸ್ತಿ ಕೊಡ್ತೀನಿ. ಅಳಬೇಡ. ಬಾವಿ ನೀರು ಕಮ್ಮಿ ಅಲ್ವಾ? ಅಲ್ಲ, ಚೀಲ ತಂದ್ಬಿಟ್ಟು ತುಂಬ ಕಳಿಸ್ಬಿಡೋದೇ, ನೀರು ತುಂಬ್ಕೊಬಿಡ್ತು. ಈ ಥರ ಅದಕ್ಕೆ ಬರೋಂಗೆ ಮಾಡಿಕೊಂಡು ಈಗ ಇದು ಮಾಡ್ಕೊಂಡು ಮಾಡ್ಕೋಬೇಕು.
ಯಾಕಂತ ಸಿರಾಂಗ್ ಮುರ್ದಾನೆ ಹಿಂಗೆ ಮಾಡಬೇಕು ಹಿಂಗೆ ಮಾಡ್ಕೊಂಡು ಹಂಗೆ ಮಾಡಬೇಕು ಅಂದ್ರೆ ಏನಿಲ್ಲ ಹಂಗೆ ಮಾಡಬೇಕು. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಅದಕ್ಕೆ ಬರೋಂಗೆ ಕಲ್ಸ್ಕೊಳ್ಳೋಣ. ಹಾಕು ಸ್ವಲ್ಪ ಬಂದ್ಬಿಡ್ತು ನಮ್ಮ ಟಿಫನ್ ಕೇರಿ. ವಿಡಿಯೋ ಡಿಲೀಟ್ ಮಾಡೋಕೆ ನೋಡಿ ಒಂದು ಪೊಸಿಷನ್ ಹೆಂಗೆ ನಿಂತವನೆ. ಯಾಕ್ಲಾ ಒಲೆ ಉರ್ಸು ಅಂದ್ರೆ ಈ ಥರ ಹಾಕಿದ್ರಲ್ಲ. ನೀರು ಒಳಕ್ಕೆ ಹೋಯ್ತಾ ಇದೆ. ನೀನೇ ಹೇಳ್ತಾ ಇದ್ದೀನಿ ಈ ತರ ರೆಸಿಪಿನ 1 ಮಿಲಿಯನ್ ಫಾಲೋವರ್ಸ್ ಇರೋರು ಮಾಡಿರಲ್ಲ. ಅದೇ ಇವಾಗ ಯಾರು ಮಾಡಿರಲ್ಲ. ಇಲ್ಲಿ ಕೆಳಗಡೆಯಿಂದ ಉರಿತಾ ಇದೆ, ಮೇಲ್ಗಡೆಯಿಂದ ನೆನೀತಾ ಇದೆ. ನಾವು ಏನ್ ಮಾಡ್ತೀವಿ ಏನಾಯ್ತಾ ಇದೆ ಅಂತ ಗೊತ್ತಾಯ್ತಾ ಇಲ್ಲ. ಇವಾಗ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದು ಬ್ರೌನ್ ಕಲರ್ ಬರೋ ಗಂಟೆ ನಾವು ಬಿಡಲ್ಲ. ಬ್ರೌನ್ ಕಲರ್ ಮತ್ತೆ ಮಾಡಿ ಹೋಗೋದು ನಾವು ಇಲ್ಲಿಂದ. ನಾವು ಈ ಟಾರ್ಪಲ್ ಹಾಕೊಂಡ್ರೆ ಹಾಕೊಳ್ದೆ ಹೋದ್ರಿಂದ ಮೇಲ್ಗಡೆಯಿಂದನೇ ಗೊತ್ತಾಗಲ್ಲ ನೀರ್ಲಿ. 5 ವರ್ಷ ಆಗೋದಷ್ಟೇ. ನಂದು ಐತೆ ನಂದು ಅದೇ ತಿದ್ದುಪಡಿ ಮಾಡಿಸ್ಬಿಡೋಣ. ಅಲ್ಲ ಇದು ಮಾಡ್ಸಲ್ಲ ಅವರು. ಅದ್ರಲ್ಲಿ ಬೇರೆ ತರ ಇದೀವಲ್ಲ, ನಾವೆಲ್ಲ ಕಾಲೇಜ್ ಹುಡುಗರು ಕಡೆಯಿಂದ ಹೋದ್ರೆ 10% ಎಲ್ಲ ಕಾಲೇಜ್ ಹುಡುಗರು ಅನ್ಸ್ಬಿಡ್ತೀವಿ. ಸಸಿನೂ ಅನಿಲ್ ಅನ್ಸಲ್ಲ. ಇನ್ನೇನು ವಯಸ್ಸಾಗ ಅಂಕಲ್ ತೀರ ಇದ್ದೀವಿ. ಯಾವ್ದೇ ಕಾರಣಕ್ಕಿಲ್ಲ. ಹೆಂಗ್ ಮಾಡ್ತೀನಿ 5 ವರ್ಷ ಮದುವೆ ಆಗಿರೋ ಆಗತ್ತೆ. 10 ವರ್ಷ ಆಗಿದ್ರು ಆಗದೆ ಆಗಿರೋ ನಡೆಯತ್ತೀನಿ ಈಗ. ಹೇಳು ಚಂದು. ಟೀ ಸಕ್ಕರೆ ಹಾಕ್ತೀನಿ. ಅದು ಒಂದು ಸೀರ್ಲಿ ಚಳಿಗೆ ಮದ್ದೂರ್ ವಡೆ ಜೊತೆ ಟೀ ಸಿಕ್ಕಿರೋದು ಹೆಂಗೈತೆ? ಚಳಿಗೆ ಅವನು ಮನೆಗೆ ಹೋಗ್ಬೇಕಿತ್ತು ಯೋಚನೆ ಮಾಡ್ತಾವನೆ. ಮಳೆಯಲ್ಲಿ ತುಂಬಾ ಎಫರ್ಟ್ ಹಾಕಿ ಮಾಡಿರೋ ಮದ್ದೂರ್ ವಡೆ. ಮದ್ದೂರಿಗಿಂತ ಈ ವಡೆನೇ ಚೆನ್ನಾಗದ. ಮದ್ದೂರ್ ವಡೆಗಿಂತ ಕಾಂಟ್ರವರ್ಸಿ ಈ ವಡೆನೇ ಚೆನ್ನಾಗದ. ಮದ್ದೂರ್ ವಡೆ ತುಂಬಾ ಚೆನ್ನಾಗಿದೆ. ನಾನು ಮದ್ದೂರಲ್ಲಿ ಬಿಟ್ರೆ ಫಸ್ಟ್ ಟೈಮ್ ಸೂಪರ್. ಕಮಾನ್ ಇದನ್ನ ಸಪ್ರೇಟ್ ವಿಡಿಯೋ ಮಾಡ್ಬಿಟ್ಟು ಪರ್ಸನಲ್ ಕಳ್ತಾನೆ. ಈ ಥರ ರಿವ್ಯೂ ಕೊಡ್ತಾನೆ ಹೆಂಗೆ ಹಾಕೋದು ಅಂತ ಹೇಳಲ್ಲ. ಇವಾಗ ಯಾಕೆ ಕಾಪ್ದಲ್ಲಿ ಇದೆಯಾಗ ಸ್ಮೈಲ್ ಹೇಳು ಚುಮ್ಮು ಮಳೆ ಇವಾಗ ನಮ್ಮ ಜೊತೆ ಸೇರ್ಕೊಂಡು ಬೇಜಾರಾಗಿದೆ. ಹೇಳು ಇವಾಗ ಏನಂತ ನೋಡ್ರೆ ನಿನ್ನಂತೂ ಬಿಡೋಣ ಸೊಸೈಟಿ ಆಮೇಲೆ ಯಾಕೆ ಈ ಕಡೆ ತಿರುಕು ಆಯ್ತು. ನೀನು ಹೇಗ ಏನು ಹೇಳ್ದೆ ನಾವು ಅನ್ಬೇಕು ಎಂದೂ ಅಲ್ಲ. ನೋಡಿ ಕಣ್ಣಿಗೆ ಬೀಳ್ತಾವೆ. ಮತ್ತೆ ಟೀ ಮಾಡಿದ್ದು. ಮಳೆ ಬೇರೆ ಬಂತು, ವೆದರ್ ಸಕ್ಕತ್ತಾಗಿತ್ತು. ಎಲ್ಲ ಬ್ಯಾಟಿಂಗ್ ಎಲ್ಲ ಆಯ್ತು, ಮುಗೀತು. ಕಷ್ಟಪಟ್ಟು ಲಾಸ್ಟ್ ಒಬ್ಬ ಮಾಡಕ್ಕೆ ಏನ್ ಗೊತ್ತಾ, ಒಂದ್ ನಿಮಿಷ ಇರು ಅಂದ್ರೆ ನಾನೇನ್ ಮಾಡೋಣ. ಹೇಳು 1 ನಿಮಿಷ ಇರಪ್ಪ ಹೋಗಿ ಬರೋದು ಮುಗಿಸ್ಕೊಂಡು.